ಗೋಹತ್ಯೆ ವಿಚಾರದಲ್ಲಿ ಕುತೂಹಲ ಮೂಡಿಸ್ತಾ ಇದೆ ದಳದ ನಡೆ. ವಿಧಾನಸಭೆಯಲ್ಲಿ ಗೋಹತ್ಯೆ ನಿಷೇಧ ಮಸೂದೆ ಪಾಸ್ ಆಗಿದೆ. ವಿಧಾನ ಪರಿಷತ್ಗೆ ಬರಲಿದೆ ಗೋಹತ್ಯೆ ನಿಷೇಧ ಮಸೂದೆ. ಇನ್ನು ಕೆಳಮನೆಯಲ್ಲಿ ಬಿಜೆಪಿಗೆ ಬಹುಮತ, ಆದರೆ ಮೇಲ್ಮನೆಯಲ್ಲಿಲ್ಲ. ಹೀಗಾಗಿ ಜೆಡಿಎಸ್ ನಿರ್ಧಾರದ ಮೇಲೆ ಗೋಹತ್ಯೆ ನಿಷೇಧ ಮಸೂದೆಗೆ ಸಂಬಂಧಪಟ್ಟ ಹಾಗೆ ನಿರ್ಧಾರ ಆಗ್ತಾ ಇದೆ. ಪರಿಷತ್ನಲ್ಲಿ ದಳ ಬೆಂಬಲಿಸಿದರೆ ಮಾತ್ರ ಪಾಸ್ ಆಗುವಂತ ಸಾಧ್ಯತೆ ಇದೆ. ಇಲ್ಲದಿದ್ದರೆ ಈ ಒಂದು ಗೋಹತ್ಯೆ ನಿಷೇಧ ಕಾಯ್ದೆ ಪಾಸ್ ಆಗೋದಕ್ಕೆ ಯಾವುದೇ ರೀತಿಯ ಸಾಧ್ಯತೆಗಳು ಕೂಡ ಇಲ್ಲ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ನೀಡೋದಕ್ಕೆ ನನ್ನ ಸಹೋದ್ಯೋಗಿ ಹರೀಶ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಹರೀಶ್, ಜಾತ್ಯತೀತ ಪಕ್ಷ ಅನ್ನುವಂತಹ ಜೆಡಿಎಸ್ ಈಗಾಗಲೇ ಭೂ ಸುಧಾರಣೆ ಕಾಯ್ದೆಗೂ ಕೂಡ ಅಸ್ತವನ್ನ ನೀಡಿ ಸಾಕಷ್ಟು ಟೀಕೆಗೂ ಕೂಡ ಗುರಿಯಾಗಿತ್ತು. ಇದೀಗ ಗೋಹತ್ಯೆ ವಿಚಾರದಲ್ಲೂ ಕೂಡ ದಳ ಬೆಂಬಲಿಸುವಂತ ಸಾಧ್ಯತೆಗಳಿದೆಯಾ ಹರೀಶ್? ಸೋಮಣ್ಣ, ಬಹಳ ಮುಖ್ಯವಾಗಿ ತೀವ್ರ ವಿರೋಧದ ನಡುವೆ ಕೂಡ ಗೋಹತ್ಯೆ ನಿಷೇಧ ಕಾಯ್ದೆ ಇಂದು ವಿಧಾನಸಭೆಯಲ್ಲಿ ಅಂಗೀಕಾರ ಆಗಿರುವಂಥದ್ದು. ಸಹಜವಾಗಿ ಕೂಡ ಅದು ಮೇಲ್ಮನೆಗೆ ಬರುವಂಥದ್ದು. ಸೊ ಹಾಗಾಗಿ JDS ನಡೆ ಕೂಡ ಈ ಹಂತದಲ್ಲಿ ಸಾಕಷ್ಟು ಕುತೂಹಲ ಕೆರಳಿಸಿರುವಂಥ. ಯಾಕಂತಂದರೆ ಭೂ ಸುಧಾರಣಾ ತಿದ್ದುಪಡಿ ಕಾಯ್ದೆ ವಿಚಾರವಾಗಿ JDS ನಡೆದುಕೊಂಡಂಥ ರೀತಿ ಸಾಕಷ್ಟು ಕೂಡ ಟೀಕೆಗೆ ಕೂಡ ಗುರಿಯಾಗಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಗೋಹತ್ಯೆ ನಿಷೇಧ ಕಾಯ್ದೆ ವಿಚಾರವಾಗಿ ಯಾವ ರೀತಿ JDS ನಿಲುವನ್ನು ತಳೆಯಬಹುದು ಅಂತಕ್ಕಂಥ ಸಾಕಷ್ಟು ಕುತೂಹಲ ಇರುವಂಥದ್ದು. ಯಾಕಂತಂದರೆ ಮೇಲ್ಮನೆಯಲ್ಲಿ ಬಿಜೆಪಿಗೆ ಬಹುಮತ ಇಲ್ಲದೆ ಇರತಕ್ಕಂಥದ್ದು ಇಲ್ಲಿ ಪ್ರಶ್ನೆ ಹುಟ್ಟಿರುವಂಥದ್ದು. ಸಹಜವಾಗಿ ವಿಧಾನಸಭೆಯಲ್ಲಿ ಬಿಜೆಪಿಗೆ ಬಹುಮತ ಇದೆ, ಅಲ್ಲಿ ಅಂಗೀಕಾರ ಕೂಡ ಆಗಿರುವಂಥದ್ದು. ಆದರೆ ವಿಧಾನ ಪರಿಷತ್ತಲ್ಲಿ ಎಷ್ಟು ಮಟ್ಟಿಗೆ ಅಂತಂದರೆ ಬಿಜೆಪಿಗೆ ಇರ್ತಕ್ಕಂಥದ್ದು ಕೇವಲ 31 ಸ್ಥಾನಗಳು, ಅಂದರೆ 31 ಸೀಟ್ಗಳು ಇರ್ತಕ್ಕಂಥದ್ದು. ಸೊ ಹಾಗಾಗಿ JDS ಇರ್ತಕ್ಕಂಥದ್ದು 14, ಕಾಂಗ್ರೆಸ್ ಮತ್ತು 28. ಸೊ ಸಹಜವಾಗಿ ಅಲ್ಲಿ ಅಂಗೀಕಾರ ಆಗಬೇಕು ಅಂತಂದರೆ ಬಿಜೆಪಿಗೆ JDS ಬೆಂಬಲ ಕೊಡಲೇಬೇಕಾಗುತ್ತೆ. ಸೊ ಈ ಒಂದು ಹಂತದಲ್ಲಿ JDS ಯಾವ ರೀತಿಯ ನಿಲುವನ್ನು ತೋರಿಸುತ್ತೆ ಅಂತಕ್ಕಂಥದ್ದು ಕೂಡ ಸಾಕಷ್ಟು ಕುತೂಹಲ ಮೂಡಿಸಿರುವಂಥದ್ದು. ಸಹಜವಾಗಿ ಒಂದು ನಿರೀಕ್ಷೆ ಇರುವಂಥದ್ದು, ಭೂ ಸುಧಾರಣಾ ತಿದ್ದುಪಡಿ ಕಾಯ್ದೆಯಂತೆ ಕೂಡ ಇಲ್ಲಿ JDS ಕೂಡ ಈ ಒಂದು ಗೋಹತ್ಯೆ ನಿಷೇಧ ಕಾಯ್ದೆಗೂ ಬೆಂಬಲ ಕೊಡುತ್ತಾ ಅಂತಕ್ಕಂಥದ್ದು ಸಾಕಷ್ಟು ಕುತೂಹಲ ಇರುವಂಥದ್ದು. ಸೊ ಕಳೆದ ಒಂದು ಅಧಿವೇಶನ ಸಂದರ್ಭದಲ್ಲಿ ನೋಡಿದಂಥ ಒಂದು ನಾವು ಉದಾಹರಣೆ ಕೊಡೋದಾದ್ರೆ, ಸೊ ಇದು ಭೂ ಸುಧಾರಣೆ ತಿದ್ದುಪಡಿ ಕಾಯ್ದೆಗೆ JDS ವಿರೋಧ ವ್ಯಕ್ತಪಡಿಸಿದ ಹಿನ್ನೆಲೆಯಲ್ಲಿ ತಿರಸ್ಕೃತವಾಗಿತ್ತು, ಬಿದ್ದೋಗಿತ್ತು. ಸೊ ಆದರೆ ಈ ಒಂದು ಸಂದರ್ಭದಲ್ಲಿ ಈ ಅಧಿವೇಶನದಲ್ಲಿ ಸಹಜವಾಗಿ JDS ಬೆಂಬಲ ಕೊಟ್ಟ ಕಾರಣ ಅದು ಅಂಗೀಕಾರವನ್ನು ಪಡೆಯಿತು. ಆದರೆ ಗೋಹತ್ಯೆ ನಿಷೇಧ ವಿಚಾರವಾಗಿ ಕೂಡ ಈ ಕಾಯ್ದೆ ವಿಚಾರವಾಗಿ JDS ಯಾವ ರೀತಿ ನಿಲುವನ್ನು ತೋರಿಸಬಹುದು ಅಂತಕ್ಕಂಥದ್ದು ಕೂಡ ಸದ್ಯಕ್ಕೆ ಕುತೂಹಲ ಮೂಡಿಸಿರುವಂಥದ್ದು. ಸೊ ನಾಳೆ ಬರಬಹುದು ಅಂತಕ್ಕಂಥ ನಿರೀಕ್ಷೆ ಇರುವಂಥದ್ದು ವಿಧಾನ ಪರಿಷತ್ತಲ್ಲಿ. ಸೊ ಅಲ್ಲಿ JDS ನಿಜಕ್ಕೂ ಕೂಡ ವಿರೋಧ ವ್ಯಕ್ತಪಡಿಸುತ್ತೋ ಅಥವಾ ಬೆಂಬಲವನ್ನು ಕೊಡುತ್ತೋ ಅಥವಾ ಅದನ್ನು ಬಹಿಷ್ಕಾರ ಮಾಡಿ ಸದನದಿಂದ ಹೊರಗೆ ಹೋಗುತ್ತೋ ಅಂತಕ್ಕಂಥದ್ದು. ಒಂದು ವೇಳೆ ಸದನದಿಂದ ಹೊರಗೆ ಹೋದಂತೂ ಒಂದು ಸಂದರ್ಭದಲ್ಲೂ ಪರೋಕ್ಷವಾಗಿ ಅದು ಬಿಜೆಪಿಗೆ ಕಾಯ್ದೆಗೆ ಬೆಂಬಲವನ್ನು ಕೊಟ್ಟಂತಾಗುತ್ತೆ ಅಂತಕ್ಕಂಥ ಮಾತುಗಳು ಕೂಡ ಸಹಜವಾಗಿ ಕೇಳಿಬರ್ತಕ್ಕಂಥದ್ದು. ಹಾಗಾಗಿ ನಿಜಕ್ಕೂ ಕೂಡ ನಾಳೆ ಅಥವಾ ಮುಂದಿನ ಅಧಿವೇಶನ ನಾಳೆ ಅಕಸ್ಮಾತ್ ಬರ್ತಾ ಇದ್ದಂಥ ಒಂದು ಸಂದರ್ಭದಲ್ಲಿ, ನಾಳೆ ಯಾಕಂತಂದರೆ ಈ ಗುರುವಾರಕ್ಕೆ ಅಂತ್ಯ ಆಗುತ್ತೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಚರ್ಚೆ ನಡೀತಿದೆ. ಆದರೆ ವಿಧಾನ ಪರಿಷತ್ನ ಸಲಹಾ ಸಮಿತಿ ಸಭೆ ಕೂಡ ಈಗ ನಡೆದಿರುವಂಥದ್ದು. ಅಂತಿಮವಾಗಿ ಕೂಡ ಸ್ಪೀಕರ್ ಇನ್ನೂ ಅನೌನ್ಸ್ ಮಾಡದೇ ಇರತಕ್ಕಂಥದ್ದು. ಆದರೆ ಯಾವ ಕ್ಷಣದಲ್ಲೂ ಯಾವತ್ತೂ ಬೇಕಾದ್ರೂ ಕೊನೆ ಆಗ್ಬೋದು. ಆದರೆ ಯಾವುದೇ ಸಂದರ್ಭದಲ್ಲಿ JDS ಯಾವ ನಿಲುವನ್ನು ತೋರಿಸುತ್ತೆ ಅಂತಕ್ಕಂಥದ್ದು ಈ ಒಂದು ವಿಚಾರದಲ್ಲೂ ಕುತೂಹಲ ಕೆರಳಿಸಿರುವಂಥದ್ದು. ಸೋಮಣ್ಣ, ಹರೀಶ್, ಹಾಗಿದ್ರೆ ನಿಮಗೆ ಸಿಕ್ಕಂತ ಇನ್ಸೈಡ್ ಸೋರ್ಸ್ ಪ್ರಕಾರ JDS ಯಾವ ನಿಲುವನ್ನು ತೆಗೆದುಕೊಳ್ಬಹುದು? ಯಾಕಂದ್ರೆ ಈಗಾಗಲೇ ಸಾಕಷ್ಟು ಕಡೆಗಳಲ್ಲಿ JDSಗೆ ಮುಸ್ಲಿಂ ಮತಗಳೇ ಪ್ರಮುಖವಾಗಿ ನಿರ್ಣಾಯಕ ಪಾತ್ರವನ್ನು ಕೂಡ ವಹಿಸುತ್ತೆ. ಹೀಗಿರಬೇಕಾದ್ರೆ ಯಾವ ಒಂದು ಸಾಧ್ಯತೆ ಇರಬಹುದು JDS ಪಕ್ಷಕ್ಕೆ ಈಗ? ಸೋಮಣ್ಣ, ಖಂಡಿತವಾಗಿ ವಿಧಾನಸಭೆಯಲ್ಲಿ ಬಿಜೆಪಿಗೆ ಬಹುಮತ ಇದ್ದರೂ ಕೂಡ ಅಲ್ಲಿ JDS ಇದನ್ನು ತೀವ್ರವಾಗಿ ವಿರೋಧ ಮಾಡುತ್ತೆ. ಸೊ ವಿರೋಧಿಸುತ್ತೆ ಅಲ್ಲಿನ ಸದಸ್ಯರು, JDSನ ಸದಸ್ಯರು. ಆದರೆ ವಿಧಾನ ಪರಿಷತ್ತಿನಲ್ಲಿ ಬಲ್ಲ ಮೂಲಗಳ ಪ್ರಕಾರ ಬಹಿಷ್ಕಾರ ಮಾಡಿ ಹೊರಗಡೆ ಹೋಗ್ತಾರೆ ಅಂತಕ್ಕಂಥ ಒಂದು ಮಾತುಗಳು ಲಭ್ಯ ಆಗಿರುವಂಥದ್ದು. ಯಾಕಂತಂದರೆ ರಾಜ್ಯದ ಒಟ್ಟಾರೆ ಮತದಾರರಲ್ಲಿ 13% ಮುಸ್ಲಿಮ್ಸ್ ಮತದಾರರು ಇರ್ತಕ್ಕಂಥದ್ದು. ಸೊ ಇಲ್ಲಿ ವೋಟ್ ಬ್ಯಾಂಕ್ ರಾಜಕಾರಣ ಕೂಡ ರಾಜಕೀಯ ಪಕ್ಷಗಳಿಗೆ ಈಗ ಆಲ್ರೆಡಿ ನಡೀತಿರುವಂಥ. ಯಾಕಂದರೆ ವಿಧಾನಸಭೆಯಲ್ಲಿ ಅಂಗೀಕಾರ ಆದಂಥ ಹಿನ್ನೆಲೆಯಲ್ಲಿ ವಿಧಾನ ಪರಿಷತ್ತಲ್ಲೂ ಏನಾಗ್ಬೋದು ಅಂತ ಕುತೂಹಲ ಇದೆ. ಆದರೆ ಮೂರೂ ರಾಜಕೀಯ ಪಕ್ಷಗಳಲ್ಲಿ ವೋಟ್ ಬ್ಯಾಂಕ್ ರಾಜಕಾರಣದ ಕಾರಣಕ್ಕಾಗಿ ಲೆಕ್ಕಾಚಾರಗಳು ಈಗಾಗಲೇ ಶುರುವಾಗಿರುವಂಥದ್ದು. ಅಂದರೆ ಮುಸ್ಲಿಮ್ಸ್ ಈಗಾಗಲೇ ಕೂಡ ತಿರುಗು ಬಿದ್ದಂಥ ಒಂದು ಸಂದರ್ಭದಲ್ಲಿ ಯಾವ ಪಕ್ಷಕ್ಕೆ ಕಾಂಗ್ರೆಸ್ಸು ಕೂಡ JDS ಲೆಕ್ಕಾಚಾರ ಇರುವಂಥದ್ದು. ಸೊ ಮತ್ತೊಂದು ಕಡೆ ಹಿಂದೂಗಳ ತುಷ್ಟೀಕರಣ ಅಂತಕ್ಕಂಥದ್ದು BJP ಮೇಲೆ ಇರ್ತಕ್ಕಂಥದ್ದು. ಆ ಲೆಕ್ಕಾಚಾರದಲ್ಲಿ ನೋಡಿದಂಥ ಒಂದು ಸಂದರ್ಭದಲ್ಲಿ JDS ಅಂದರೆ ಕಳೆದ ಒಂದು ಚುನಾವಣೆ ಸಂದರ್ಭದಲ್ಲಿ ಕಾಂಗ್ರೆಸ್ ಒಂದು ಆರೋಪವನ್ನು ಮಾಡಿತ್ತು, BJPಯ B ಟೀಮ್ JDS ಅಂತಕ್ಕಂಥದ್ದು. ಹಾಗಾಗಿ ಆ ಒಂದು ಸಂದರ್ಭದಲ್ಲಿ ಅಲ್ಪಸಂಖ್ಯಾತ ಮತಗಳು ಕೂಡ ಪಕ್ಷದಿಂದ ದೂರ ಉಳಿದಿದ್ದು ಅಂತಕ್ಕಂಥ ಮಾತುಗಳನ್ನ ಪದೇ ಪದೇ JDS ನಾಯಕರು ಪ್ರಸ್ತಾಪ ಮಾಡ್ತಾ ಬಂದಿರುವಂಥದ್ದು. ಸೊ ಈ ಹಿನ್ನೆಲೆಯಲ್ಲಿ JDS ಯಾವ ರೀತಿಯ ನಿಲುವನ್ನು ತಳೆಯುತ್ತೆ ಅಂತಕ್ಕಂಥದ್ದು ಕೂಡ ಈ ನಿಟ್ಟಿನಲ್ಲಿ ಕುತೂಹಲ ಮೂಡಿಸಿರುವಂಥದ್ದು. ಆದರೆ ಬಲ್ಲ ಮೂಲಗಳ ಪ್ರಕಾರ JDS ಸಭಾತ್ಯಾಗವನ್ನು ಮಾಡುತ್ತೆ, ಬಹಿಷ್ಕರಿಸುತ್ತೆ ಅಂತ ಹೇಳಲಾಗ್ತಿದೆ. ಆದರೆ ಈ ಬಹಿಷ್ಕಾರ ಕೂಡ ಬಿಜೆಪಿಗೆ ಮತ್ತು ಕಾಯ್ದೆಗೆ ಎಲ್ಲೋ ಒಂದು ಕಡೆ ಪರೋಕ್ಷವಾಗಿ ವರದಾನ ಆಗಬಹುದಾ ಅಂತಕ್ಕಂಥ ಒಂದು ಮಾತುಗಳು ಕೂಡ ಸದ್ಯಕ್ಕೆ ಕೇಳಿಬರ್ತಿರುವಂಥದ್ದು. ಸೋಮಣ್ಣ, ಥ್ಯಾಂಕ್ ಯು ಹರೀಶ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.